ಶಾಂತವಾದಂಥ ಆಶೀರ್ವಾದ ಮಾಡ್ತಕ್ಕಂಥ ದಿವಸ. ಶರೀರ ಮಾತ್ರ ಮಿದಮಿತ್ತ ಸಾಧನಂ ಅಂತ ಹೇಳ್ತಾರೆ. ಪ್ರತಿ ವರ್ಷದಂತ ಈ ವರ್ಷ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ತುಂಬ ಖುಷಿಯಿಂದ ಬೆಳಗ್ಗೆಯಿಂದ ಸಹಸ್ರಾರು ಜನರು ಕ್ಯೂವಲ್ಲಿ ನಿಂತ್ಕೊಂಡು ಹಾಲಿನ ಅಭಿಷೇಕ ಮಾಡ್ತಾವ್ರೆ. ಸತ್ಯನಾರಾಯಣ ಸ್ವಾಮಿಗಳು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಇವತ್ತಿಂದ ವಿಶೇಷವಾಗಿ 12 ಗಂಟೆ ರಾತ್ರಿ ಗಂಟನೂ ಶಿವನ ದರ್ಶನ ಇರ್ತದೆ. ಈ ಉಪನಗರ ಬೆಳೆದಿರೋದೇ ಈ ಬಂಡೆ ಮಠದಿಂದ. ತುಂಬ ಜನ ಗೊತ್ತಿರಲಿಲ್ಲ. ಸೊ ನಿಮ್ಮ ಮೀಡಿಯಾಯಿಂದ ಎಲ್ಲರಿಗೂ ಗೊತ್ತಾಗಲಿ, ಇನ್ನೂ ಜನ ಬರಲಿ. ಇಬ್ಬರು ಕರೀರಿ, ದಾರ ತೆಗೆದ್ಬಿಟ್ಟು ಅದನ್ನ ಆ ಕಡೆ ಕಟ್ಸಿ. ವಾಗರ್ತಾವಿವ ಸಂಪೃಕ್ತವು ವಾಗರ್ತ ಪ್ರತಿಪತ್ತಿಯೇ ಜಗತಪಿತರೌ ವಂದೇ ಪಾರ್ವತಿ ಪರಮೇಶ್ವರವು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತು ನಮ್ಮ ಸನಾತನ ಧರ್ಮದ ಬಹಳ ಪುಣ್ಯ ದಿನ. ಇವತ್ತು ಶಿವರಾತ್ರಿ ಅಂತ ಹೇಳಿ ಕರೀತಾರೆ. ಇದು ನಮ್ಮ ಹಿಂದೂ ದೇಶದ ಸಂಸ್ಕೃತಿಯ ಸನಾತನ ಧರ್ಮದ ಶಿವನ ಒಂದು ಒಡ್ಡೋಲಗದ ಒಂದು ಶಾಂತವಾದಂಥ ಆಶೀರ್ವಾದ ಮಾಡ್ತಕ್ಕಂಥ ದಿವಸ. ಈ ದಿವಸ ಅರ್ಜುನ ಪಾಶುಪತಾಸ್ತ್ರವನ್ನು ತಪಸ್ಸು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಂಥ ದಿವಸನು ಅಂತ ಹೇಳ್ತಾರೆ. ಆನಂತರ ಪಾರ್ವತಿಯು ದಾಕ್ಷಾಯಿಣಿಯಾಗಿ ಯಜ್ಞದಲ್ಲಿ ಬಿದ್ದು ಆ ಯಮ ತೀರ್ಕೊಂಡಾಗ ಆನಂತರ ಪರ್ವತರಾಜನ ಮಗಳಾಗಿ ಹುಟ್ಟಿ ಪಾರ್ವತಿಯಾಗಿ ಶಿವನನ್ನು ಅವನ್ನೇ ಪಡಿಬೇಕು ಅಂತ ತಪಸ್ಸನ್ನು ಮಾಡ್ತಾ ಇರಬೇಕಾದ ಪ್ರತ್ಯಕ್ಷವಾದ ಆ ದಿನ ಅಂತ ಹೇಳ್ತಾರೆ. ಇವತ್ತು ಪ್ರತ್ಯಕ್ಷವಾಗಿ ಯಾಕೆ ಹಿಂಗೆ ನಿರಾಹಾರದಿಂದ ನೀನು ತಪಸ್ಸು ಮಾಡ್ತೀಯ, ಅದರಿಂದ ನೀನು ಶರೀರ ಮಾತ್ರ ಮಿದಮಿತ್ತ ಸಾಧನಂ ಅಂತ ಹೇಳ್ತಾರೆ. ಆ ಶರೀರ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀನು ಗಾಳಿ ಕುಡ್ಕೊಂಡು ತರಗೆಲೆ ತಿನ್ಕೊಂಡು ಈಗ ಉಪವಾಸ ಮಾಡಬೇಡ ಅಂತ ಮಾರುವೇಷದಲ್ಲಿ ಒಂದು ಶಿವನು ಇಂಥ ದಿವಸ ಹೇಳಿರ್ತಾರೆ. ಅದರಿಂದ ಇಂಥ ಪುಣ್ಯ ದಿನ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಒಂದು ದಳ ಇವತ್ತು ಬಿಲ್ಪತ್ರನ ಶಿವನಿಗೆ ಅಭಿಷೇಕ ಮಾಡಿ ನೀರು ಹಾಲು ಎರೆದು ಒಂದು ಬಿಲ್ಪತ್ರ ಧರಿಸಿದ್ರೆ 3 ಜನ್ಮದ ಪಾಪ ಸಂಹಾರ ಹೋಗುತ್ತೆ ಅಂತ ಹೇಳ್ತಾರೆ. ಅಂಥ ಪುಣ್ಯವಾದ ದಿವಸ ಮತ್ತು ನಮ್ಮ ಸನಾತನವಾದ ಧರ್ಮ ಅದನ್ನು ಈ ಮಠವು ಪರಂಪರೆ ಎಲ್ಲ ಜ್ಞಾಪಕ ಮಾಡೋದು ಮತ್ತು ಜನಗಳಿಗೆ ಈ ಧರ್ಮದ ವಿಚಾರವನ್ನು ತಿಳಿಸೋದು, ಜನಗಳಿಗೆ ಶಿವನ ದರ್ಶನ ಮಾಡಿಸೋದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಇವತ್ತು ತುಂಬ ಜನ ಈ ಕಡೆ ಬಂದು ಎಲ್ಲ ಶಿವನ ದರ್ಶನ ಮಾಡಿ ಅವನ ಆಶೀರ್ವಾದ ತಗೊಂಡು ಎಲ್ಲರೂ ಆರೋಗ್ಯದಿಂದ ಇರಲಿ ಅಂತ ಹೇಳ್ತಾ ಹರಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತ ಈ ವರ್ಷ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ಅದರಲ್ಲೇ ನಮ್ಮ ಇದೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ MLA ಅವರ ಹತ್ರ ನಾವೆಲ್ಲರೂ ಕೇಳ್ಕೊಂಡು ಇನ್ನೂ ಒಂದು ಜಾಗ ಹೊಸದಾಗಿ ಹಿಮವತಿ ಇದು ಅಮರಲಿಂಗ ಜ್ಯೋತಿರ್ಲಿಂಗ ಇಂಥಗಳನ್ನೆಲ್ಲ ಕೃತ್ರಿಮವಾಗಿ ರಚನೆ ಮಾಡಿ ಜನಗಳಿಗೆ ಸದ್ಭಾವನೆ ಬೆಳೆಯೋ ರೀತಿಯಲ್ಲಿ ನಾವೆಲ್ಲ ಕೇಳ್ಕೊಂಡಿದ್ವಿ. ಅದೇ ಥರ ಇನ್ನೊಂದು ಏರಿಯಾನಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದ ಜನ ಎಲ್ಲ ಅಲ್ಲಿಗೂ ಹೋಗ್ತಾರೆ, ಅಲ್ಲಿಗೆ ಬಂದ ಜನ ಎಲ್ಲ ಇಲ್ಲೂ ಬರ್ತಾರೆ. ನಾವು ನಮ್ಮ ಒಗ್ಗಟ್ಟು, ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಲಿ ಬೆಳೆಸಲಿ ಜೋರಾಗಿ ನಡೀತಾ ಇದೆ. ಇನ್ನೂ ಬರ್ತಾರೆ, ರಾತ್ರಿಯೆಲ್ಲ ಬರ್ತಾರೆ. ಹಾಗೆ ಬರಲಿ ಅಂತ ಹೇಳಿ ನಾನು ಆ ಶಿವನಲ್ಲಿ ಕೋರ್ಕರ್ತಾ ನಿಮ್ಮೆಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಲಿ ಆ ಶಿವನು ಅಂತ ಕೇಳ್ಕೊತೀನಿ. ಓಂ ಗುರುಭ್ಯೋ ನಮಃ. ಈ ಒಂದು ಮಹಾಶಿವರಾತ್ರಿ ಅನಾದಿ ಕಾಲದಿಂದನೂ ನಡ್ಕೊಂಬರ್ತಾ ಇದೆ. ಎಸ್ಪೆಷಲಿ ಈ ವರ್ಷ
ಭಕ್ತರೆ ಶಿವಲಿಂಗಕ್ಕೆ ಹಾಲಿನ ಒಂದು ಅಭಿಷೇಕ ಮಾಡುವಂಥ ಒಂದು ಕಾರ್ಯಕ್ರಮ. ತುಂಬ ಖುಷಿಯಿಂದ ಬೆಳಗ್ಗೆಯಿಂದ ಸಹಸ್ರಾರು ಜನರು ಕ್ಯೂವಲ್ಲಿ ನಿಂತ್ಕೊಂಡು ಹಾಲಿನ ಅಭಿಷೇಕ ಮಾಡ್ತಾವ್ರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅಂದ್ಕೊಂಡಿದ್ದೀವಿ ಒಂದು 35,000 to 40,000 ಜನ ಇಲ್ಲಿ ಸೇರ್ಬೋದು ಅಂತ. ಆಮೇಲೆ ಪ್ರತಿ ವರ್ಷವೂ ನಾವೇನು ದಾಸೋಹ ಒಂದು ನಮ್ಮ ಮಠದ ವತಿಯಿಂದ ಮತ್ತು ನಮ್ಮ ಸ್ವಾಮಿಗಳ ವತಿಯಿಂದ ನಡೀತದೆ, ಅದು ನಿರಂತರವಾಗಿ ನಡೀತದೆ. ಮತ್ತು ಇವತ್ತಿಂದ ವಿಶೇಷವಾಗಿ 12 ಗಂಟೆ ರಾತ್ರಿ ಗಂಟನೂ ಶಿವನ ದರ್ಶನ ಇರ್ತದೆ. ಎಲ್ಲದಕ್ಕಿಂತ ಮುಂಚಿತವಾಗಿ ಹೋದ ವರ್ಷ ಏನು ನಾವು ಸೆಟ್ ಹಾಕಿ ಇನ್ನೊಂದು ಹಾಕಿ ಮತ್ತೊಂದು ಹಾಕಿ ಮಾಡ್ತಿದ್ದೋ ಅದು 2 ವರ್ಷದಿಂದ ನಿಂತ ಮೇಲೆ ಇನ್ನೂ ಜನ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಿಲ್ಲ. ನಾವೇನದು ಶಿವನಿಗೆ ಭಕ್ತಿಗೋಸ್ಕರ ದೇವರು ಇಲ್ಲಿ ಬರ್ತಾರೆ ಹೊರತು ಬೇರೆ ಯಾರೂ ಹಂಗೆ ಬರೋದಿಲ್ಲ. ಆಮೇಲೆ ಬಂಡೇಶ್ವರನಲ್ಲಿ ತುಂಬ ಒಳ್ಳೆ ಒಂದು ಶಕ್ತಿ ಇದೆ. ಶಕ್ತಿಯಿಂದ ಏನಪ್ಪ ಅಂದರೆ ಏನು ಕೇಳ್ತಾನೆ ಹೊರ ಅದಕ್ಕೆ ಕರುಣಿಸ್ತಾನೆ. ಓಕೆ, ಇನ್ನು ಬರುವಂತ ಭಕ್ತಾದಿಗಳಿಗೆ ರಾತ್ರಿ 12 ಗಂಟೆವರೆಗೂ ರಾತ್ರಿ 12 ಗಂಟೆವರೆಗೂ ದರ್ಶನ ಇರ್ತದೆ. ಯಾರಿಗೂ ಏನೂ ಇದಾಗೋದಿಲ್ಲ. ಪ್ರಸಾದದ ವ್ಯವಸ್ಥೆನೂ 12 ಗಂಟೆವರೆಗೂ ಇರ್ತದೆ. ಈ ಮಠದ ಅಡ್ರೆಸ್ ಪೂರ್ತಿ ಹೇಳ್ಬಿಡಿ. ಏಕದಳ ಬಿಲ್ವ ಬಂಡೆ ಮಠ ಅಂತ, ಕಿಂಗೇರಿ ಉಪನಗರ, ಕೊಂಗೋಟ ರಸ್ತೆ. ಬಂಡೆ ಮಠಕ್ಕೆ ನಾವು ಪ್ರತಿ ವರ್ಷ ಬರ್ತೀವಿ. ಸತ್ಯನಾರಾಯಣ ಸ್ವಾಮಿಗಳು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಪ್ರತಿ ಈ ಸುತ್ತಮುತ್ತ 16 ಹಳ್ಳಿ 32 ಹಳ್ಳಿ ಸಹ ಇಲ್ಲಿಗೆ ಬರ್ತವೆ. ಸುಮಾರು ತುಂಬಾ ದೂರಗಳಿಂದ, ಮೈಸೂರಿಂದ, ಬೆಂಗಳೂರಿಂದ ಅಂತೂ ತುಂಬಾ ಜನ ಬರ್ತಾ ಇದ್ದಾರೆ. ಈ ಉಪನಗರ ಬೆಳೆದಿರೋದೇ ಈ ಬಂಡೆ ಮಠದಿಂದ. ಈ ಬಂಡೆ ಮಠ ಸಚ್ಚಿದಾನಂದ ಸ್ವಾಮಿಗಳಿಗೆ ಎಷ್ಟು ನಾವು ಇಲ್ಲಿ ಇರತಕ್ಕಂಥ ನಗರವಾಸಿಗಳು ಇವರೆಲ್ಲ ಥ್ಯಾಂಕ್ಸ್ ಹೇಳಿದ್ರು ತಪ್ಪಾಗಲ್ಲ. ತುಂಬ ಚೆನ್ನಾಗಿ ದರ್ಶನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾವು ಪ್ರತಿ ವರ್ಷ ಇದರಲ್ಲೂ ನಮ್ಮ ಮನೆಯವರಂತೂ ಪ್ರತಿ ತಿಂಗಳು ಬರ್ತಾ ಇರ್ತಾರೆ ಇಲ್ಲಿಗೆ. ತುಂಬ ಧನ್ಯವಾದಗಳು ನಮ್ಮ ಸಚ್ಚಿದಾನಂದ ಸ್ವಾಮಿಗಳಿಗೆ. ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಭಾಳ ಇತಿಹಾಸ ಇದೆ, ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ನಾನು 2 years ಇಂದ ಬರ್ತಾ ಇದ್ದೀನಿ. ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಖುಷಿ ಆಯಿತು. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲ, ಸೆಕೆಂಡ್ ಟೈಮ್. ಬೇರೆ ದೇವಸ್ಥಾನಗಳಿಗೆ ಇಲ್ಲಿ ಈ ತರ ಒಂದು ಸಿಟಿ ಮಧ್ಯದಲ್ಲಿ ಈ ತರ ಒಂದು ದೇವಸ್ಥಾನ ಇದೆ ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ ಆಕ್ಚುಲಿ. ಹೌದು, ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ಸೊ ನಿಮ್ ಮೀಡಿಯಾ ಇಂದ ಎಲ್ಲರಿಗೂ ಗೊತ್ತಾಗ್ಲಿ, ಇನ್ನ ಜನ ಬರ್ಲಿ, ಆಶೀರ್ವಾದ ತಗೊಳ್ಳಿ, ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎವ್ರಿ ಇಯರ್ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು.